ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ನಾನಿಲ್ಲಿ 1-2 kg ಆಗುವಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನ ತಗೋಬಹುದು. ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ ಬಂದಿರೋದನ್ನ ಇವಾಗ ಒಂದು ಕುಕ್ಕರ್ಗೆ ಹಾಕೋಣ. ಎಲ್ಲ ಆಲೂಗಡ್ಡೆನೂ ಕುಕ್ಕರ್ ಒಳಗಡೆ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಸೀಸನಲ್ಲಿ ಅಥವಾ ಬಿಸಿಲು ಬಂದಾಗ ಈ ರೆಸಿಪಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಮುಳುಗುವಷ್ಟು ನೀರನ್ನ ಹಾಕೋಬೇಕು. ನೋಡಿ, ಈ ತರ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನ ಹಾಕೊಂಡು ಸ್ವಲ್ಪನೇ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 4-5 ವಿಸಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬರೋಣ. ನೋಡಿ, ಆಲೂಗಡ್ಡೆ ಬೇಯೋ ತನಕ ಇಲ್ಲಿ ನಾವು ಅವಲಕ್ಕಿನ ತಗೊಂಡಿರೋದು. ಯಾಕಂದ್ರೆ ಅವಲಕ್ಕಿ ನೆನೆ ಹಾಕ್ಬೇಕಾಗುತ್ತೆ. ಸೊ 2 kg ಆಲೂಗಡ್ಡೆಗೆ ಅರ್ಧ kg ಹಂಗೆ ಅವಲಕ್ಕಿನ ತಗೊಂಡಿರೋದು. ಇಲ್ಲಿ ನೀವು ನೋಡ್ಬೋದು, ಅವಲಕ್ಕಿ ತುಂಬಾ ಸಣ್ಣ ಇದೆ. ಪೇಪರ್ ಅವಲಕ್ಕಿನೂ ಅಲ್ಲ, ನೀವು ನಾರ್ಮಲ್ ಮನೆಯಲ್ಲಿ ಯಾವ ಅವಲಕ್ಕಿ ಮಾಡ್ತೀರಾ ಆ ಅವಲಕ್ಕಿನೇ ಇಲ್ಲಿ ತಗೊಂಡಿರೋದು. ಮೀಡಿಯಂ ಅವಲಕ್ಕಿ ಆಶಾ. ಇದು ಉತ್ತರ ಕರ್ನಾಟಕ ಸೈಡ್ ಅಲ್ಲಿನೂ ಸಿಗುತ್ತೆ. ನೋಡಿ, ನಿಮ್ದು ಅವಲಕ್ಕಿ ಯಾಕೆ ಚೆನ್ನಾಗಾಗುತ್ತೆ ಅಂತ ಕೇಳ್ತೀರಾ, ಸಾಫ್ಟ್ ಆಗಿ. ಅದು ಇದೇ ಅವಲಕ್ಕಿ, ಮೀಡಿಯಂ ಅವಲಕ್ಕಿ. ದಪ್ಪ ಅವಲಕ್ಕಿನ ತಗೋಬೇಡಿ, ಯಾಕಂದ್ರೆ ಇಲ್ಲಾಂದ್ರೆ ತುಂಬಾ ಜಾಸ್ತಿ ಹೊತ್ತು ನೆನೆ ಹಾಕ್ಬೇಕಾಗತ್ತೆ. ಇವಾಗ ಇಲ್ಲಿ ಅರ್ಧ kg ಅಷ್ಟು ಅವಲಕ್ಕಿನ ಕ್ಲೀನ್ ಮಾಡಿ ತಗೊಂಡಿರೋದು. ಇವಾಗ ನೋಡಿ, ಇದನ್ನ 1-2 ಸರ್ತಿ ಈ ತರ ಜಾಸ್ತಿ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಈ ತರ ಕೈನ ಆಡಿಸ್ತಾ 1-2 ಸರ್ತಿ ಇದನ್ನ ತೊಳ್ಕೊಂಡ್ ಬರೋಣ. ಯಾಕಂದ್ರೆ ಒಳಗಡೆ ಗಲೀಜೆಲ್ಲ ಇರುತ್ತಲ್ಲ, ನೀಟಾಗಿ ಕ್ಲೀನ್ ಆಗ್ಬೇಕು. ಹಾಗಾಗಿ ಮತ್ತೆ ತುಂಬಾ ಹೊತ್ತು ನೀರಲ್ಲಿ ಇದೇ ತರ ತೊಳಿಬೇಕಾದ್ರೆ ಬಿಟ್ಕೋಕ್ ಹೋಗ್ಬೇಡಿ. ನೀರ್ ಹಾಕಿ ಪಟಾಪಟ 2 ಸರ್ತಿ ತೊಳ್ಕೊಂಡ್ ಬರೋಣ. ನೋಡಿ, ಈ ತರ 1-2 ಸರ್ತಿ ಅವಲಕ್ಕಿನ ತೊಳ್ಕೊಂಡ್ ಬಂದಿರೋದು. ಇವಾಗ ಏನ್ ಮಾಡೋಣ, ಅವಲಕ್ಕಿ ತೊಯ್ಯೋಷ್ಟು ನೀರನ್ನ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಕಡಿಮೆನ ಹಾಕೊಂಡಿದ್ರು ನಡೆಯುತ್ತೆ. ಇಲ್ಲಿ ನೋಡಿ, ಹಿಂಗೆ ಕೈಗೆ ಇಷ್ಟು ನೀರು ಹತ್ತಬೇಕು. ಬರೀ ಅವಲಕ್ಕಿ ಎಷ್ಟಿದೆ ಅಷ್ಟು ತೊಯ್ಯೋಷ್ಟು ನೀರನ್ನ ಹಾಕೊಂಡಿರೋದು. ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಇದೇ ತರ ಬಿಡೋಣ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಕುದ್ದಿದೆ. ವಿಸಲ್ ಅನ್ನ ತಕ್ಕೊಳ್ಳೋಣ. ಆರಿದ ನಂತರನೇ ಕುಕ್ಕರ್ ಕ್ಯಾಪ್ ಅನ್ನ ತಕ್ಕೋಬೇಕು. ಇಲ್ಲಿ ನೋಡಿ, ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದಿದೆ. ಎಷ್ಟು ವಿಸಲ್ ಹಾಕಿದೆ ಆಶಾ? 4 ವಿಸಲ್ ಪ್ರತಿಭಾ. ಹೌದಾ? ನೀವು ಬೇಕಂದ್ರೆ ಇನ್ನೂ 1-2 ವಿಸಲ್ ಜಾಸ್ತಿನೇ ಹಾಕೊಳ್ಳಿ, ಪರವಾಗಿಲ್ಲ. ಬಟ್ ಕಡಿಮೆ ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಇವಾಗ ಈ ಆಲೂಗಡ್ಡೆನ ತಕ್ಕೊಳ್ಳೋಣ. ನೋಡಿ, ಬಿಸಿ ಇದೆ, ಕೇರ್ಫುಲ್ ಆಗಿ ತಕ್ಕೊಳ್ಳೋಣ. ಸ್ವಲ್ಪ ಆರಿದ ನಂತರ ಇದ್ರ ಮೇಲ್ಗಡೆದು ಸಿಪ್ಪೆನ ತಕ್ಕೊಳ್ಳೋಣ. ತುಂಬಾ ಬಿಸಿ ಇದ್ರೆ ಆರೋಕ್ ಬಿಡಿ, ಇಲ್ಲಾಂದ್ರೆ ಕೈ ಸುಡುತ್ತೆ. ಎಲ್ಲ ಆಲೂಗಡ್ಡೆದು ಮೇಲ್ಗಡೆದು ನಾವು ಸಿಪ್ಪೆನ ತಕ್ಕೊಂಡು ಬರೋಣ. ನೋಡಿ, ಎಲ್ಲ ಆಲೂಗಡ್ಡೆದು ಮೇಲ್ಗಡೆ ಸಿಪ್ಪೆನ ತಕ್ಕೊಂಡು ಬಂದಾಗಿದೆ. ಇವಾಗ ಏನು ಮಾಡೋಣ, ಇಲ್ಲಿ ಗ್ರೇಟರ್ ತಗೊಳ್ಳೋಣ. ಸೊ ಇವಾಗ ತುರಿಯೋದನ್ನ ಮನೆ ತಗೊಂಡ್ರೆ ಈ ದಪ್ಪ ತುರಿ ಇರುತ್ತಲ್ಲ, ಸೊ ಈ ದಪ್ಪ ತುರಿಯಿಂದ ಈ ಥರ ನಾವು ಆಲೂಗಡ್ಡೆನ ತುರ್ಕೋಬೇಕು. ಯಾಕಂದ್ರೆ ಇದ್ರೊಳಗಡೆ ಯಾವುದೇ ತರ ಗಂಟನ್ನ ಇರಬಾರ್ದು, ಹಾಗಾಗಿ ತುರ್ಕೋಬೇಕು. ನಿಮ್ಮ ಹತ್ರ ಆಲೂಗಡ್ಡೆ ಮ್ಯಾಶರ್ ಇದೆ ಅಂದ್ರೆ ಅದರಿಂದನೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೇಕು. ಬಟ್ ಗಂಟು ಉಳಿಬಾರ್ದು, ಹಾಗಾಗಿ ಕೇರ್ಫುಲ್ ಆಗಿ ಈ ತರ ತುರ್ಕೊಳ್ಳೋಣ. ತುಂಬಾ ಬಿಸಿ ಇದೆ ಆಲೂಗಡ್ಡೆ ಅಂದ್ರೆ ಆರಿದ ನಂತರನೂ ಕೂಡ ನೀವು ತುರ್ಕೋಬಹುದು. ಬಿಸಿದ್ರಲ್ಲೇನೆ ತುರ್ಕೋಬೇಕಂತೇನಿಲ್ಲ. ಆಮೇಲೆ ಇವತ್ತಿಂದ ಈ ರೆಸಿಪಿ ಹೇಗಂದ್ರೆ ಆಶಾ, ನೀವು ಸಂಜೆನೂ ಮಾಡ್ಕೋಬಹುದು, ಮಧ್ಯಾಹ್ನ ಮಾಡ್ಕೋಬಹುದು, ರಾತ್ರಿ 11ಕ್ಕೂ ಮಾಡ್ಕೋಬಹುದು. ಹೌದು, ನಿಮ್ಗೆ ಯಾವಾಗ ಟೈಮ್ ಇದೆ ಆ ಟೈಮಿಗೆ ಮಾಡ್ಕೋಬಹುದು. ಆಲೂಗಡ್ಡೆ ಒಂದು ಕುದಿಸಿಟ್ಬಿಟ್ರೆ ಆರಾಮಾಗಿ ಆಗುತ್ತೆ. ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೇನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅದನ್ನ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ಉತ್ತರ ಕರ್ನಾಟಕದಾಗಿರ್ಬೋದು, ಬೆಂಗಳೂರು ಹಾಸನದಾಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ಸು ಮತ್ತು ಮಸಾಲೆ ಖಾರಗಳು, ಸಾಂಬಾರ್ ಪುಡಿ ಮತ್ತು ಚಟ್ನಿ ಪುಡಿಗಳು ಏನಾದರೆ ಪ್ಯೂರ್ ಆರ್ಗ್ಯಾನಿಕ್ಕು ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಕಾಲನ್ನು ಎತ್ತೋಕ್ಕಾಗೋದಿಲ್ಲ, ಹಾಗಾಗಿ ವಾಟ್ಸಪ್ ಮೆಸೇಜನ್ನೇ ನೀವು ಮಾಡಬೇಕು. ನೋಡಿ, ಎಲ್ಲ ಆಲೂಗಡ್ಡೆನೂ ಇದೇ ಥರ ನೀಟಾಗಿ ತುರ್ಕೊಂಡು ಬಂದಿರೋದು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಳಗಡೆ ಯಾವುದೇ ಥರ ಗಂಟಿಲ್ಲ. ಇಲ್ಲ ನೋಡಿ, ಇವಾಗ ಒಂದು ಸರ್ತಿ ಇದನ್ನು ನೀಟಾಗಿ ಈ ಥರ ಕ್ಯೂಸ್ಕೊಳ್ಳೋಣ. ಒಂದು ಸಣ್ಣ ಗಂಟು ಸಿಕ್ಕದೇ ಇರೋ ಥರ ಮಾಡ್ತೀವಲ್ಲ. ಹೌದು ಆಶಾ, ಏನೇನು ಇರಬಾರ್ದು ಇದ್ರೊಳಗಡೆ. ಆಮೇಲೆ ಇವಾಗ ಈ ಥರ ಒಂದು ಸರ್ತಿ ಕ್ಯೂಸ್ಕೊಂಡ ನಂತರ ಸ್ವಲ್ಪ ಈ ಥರ ಆರೋಕ್ ಬಿಡೋಣ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಅವಲಕ್ಕಿ ಏನಾಗಿದೆ ನೋಡೋಣ.
ನೋಡಿ ನಮ್ಮದು ಪೊಟ್ಯಾಟೊ ಎಲ್ಲ ಗ್ರೇಟ್ ಆಗೋ ತನಕ ಇಲ್ಲಿ ಅವಲಕ್ಕಿ ಸಹ ನೆಂದಿದೆ ನೋಡಿ. ಕೆಳಗಡೆ ಏನೂ ನೀರು ನಿಂತಿಲ್ಲ, ಒಟ್ಟಿನಲ್ಲಿ ನೀರು ನಿಂತ್ಕೋಬಾರ್ದು. ಆ ಥರ ಅವಲಕ್ಕಿನ ನೆನೆಸ್ಬೇಕು. ಆಮೇಲೆ ಅವಲಕ್ಕಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಮುಟ್ಟಿಗೆ ಮಾಡಿದರೆ ಈ ಥರ ಉಂಡೆ ಆಗ್ತಾಯಿದೆ. ಅಷ್ಟು ಚೆನ್ನಾಗಿರ್ಲಿ ಅವಲಕ್ಕಿ ನೆಂದಿದೆ. ಇವಾಗ ಏನು ಮಾಡೋಣ ಅಂದರೆ ಅವಲಕ್ಕಿನ ನಾವು ಮ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಒಂದು ಮ್ಯಾಶರ್ ಸಹಾಯದಿಂದ ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಬೇಕಂದ್ರೆ ಕೈಲೇ ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಸಹ ನಾದ್ಕೋಬಹುದು. ಇಲ್ಲಾಂದ್ರೆ ಮ್ಯಾಶರಿಂದ ಸಹ ಮಾಡ್ಕೋಬಹುದು. ಮಿಕ್ಸಿಗೆ ಮಾತ್ರ ಹಾಕೋಕ್ ಹೋಗಬೇಡಿ, ಇಲ್ಲ ಅಂದ್ರೆ ಅಂಟಂಟ್ ಬಿಡುತ್ತೆ, ಗಿಂಜ್ ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಮ್ಯಾಶರ್ಲೆ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಆಮೇಲೆ ಕೈಯಿಂದಾನೆ ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಂಡಿರೋದು. ತುಂಬ ನೀಟಾಗಿ ಸಾಫ್ಟಾಗಿ ಮಿತ್ಕೊಂಡಿರೋದು. ಇಲ್ಲಿ ನೀವು ನೋಡ್ಬೋದು ಚಪಾತಿ ಹಿಟ್ಟೆಲ್ಲ ಯಾವಾಗ ನಾದ್ತೀವಲ್ಲ ಆ ಥರ ಆಗಿದೆ. ಇವಾಗ ಈ ಅವಲಕ್ಕಿ ಉಂಡೆನ ನಾವು ನೋಡಿ ಇಲ್ಲೇನು ನಾವು ಆಲೂಗಡ್ಡೆ ಗ್ರೇಟ್ ಮಾಡಿ ಮಿತ್ಕೊಂಡು ಇಟ್ಕೊಂಡಿದ್ವಲ್ಲ ಇದ್ರೊಳಗಡೆನೆ ಇದು ಅವಲಕ್ಕಿದು ಹಿಟ್ಟನ್ನು ಕಲಸಿರೋದು ಇದ್ರೊಳಗಡೆ ಹಾಕೊಳ್ಳೋಣ. ಇವಾಗ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಜಾಸ್ತಿ ಹಾಕೋಬೇಡಿ, ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೆಯುತ್ತೆ. ಇವಾಗ ಇದೆಲ್ಲಾನು ನೀಟಾಗಿ ಮಿತ್ಕೊಳ್ಳೋಣ. ಬರೀ ಮಿದ್ರೆ ಸಾಕು, ಈ ರೆಸಿಪಿ ರೆಡಿ ಆಗುತ್ತೆ. ಮತ್ತೆ ವರ್ಷಾನುಗಟ್ಲೆ ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ನೀವು ಬೇಕಂದ್ರೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಅಥವಾ ಜೀರಿಗೆ ಪುಡಿ ಹಾಕೋಬಹುದು. ಬಟ್ ನಾ ಇಲ್ಲಿ ಮಕ್ಕಳಿಗಾಗಿ ಪ್ಲೇನ್ ಅನ್ನೇ ಮಾಡ್ತಾ ಇದ್ದೀನಿ, ಅದಕ್ಕೆ ಬರೀ ಉಪ್ಪನ್ನ ಹಾಕೊಂಡಿದ್ದೀನಿ. ಸೊ ಇದು ತುಂಬಾ ಸಿಂಪಲ್ ಈಸಿ ರೆಸಿಪಿ ಇದೆ. ಎಲ್ಲಿ ಗಂಟು ಉಳಿಬಾರ್ದು ಆ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಒಂದೊಂದು ಆಲೂಗಡ್ಡೆ ಜಾಸ್ತಿ ನೀರ್ ಎಳ್ಕೊಂಡಿರುತ್ತೆ, ಅವಾಗ ನೆನ್ಸಿರೋದು ಅವಲಕ್ಕಿನ ಕಡಿಮೆ ಬಿತ್ತು ಅಥವಾ ಆಲೂಗಡ್ಡೆ ನೀರ್ ಜಾಸ್ತಿ ತಗೊಂಡಿದೆ ಅಂದ್ರೆ ಭಯ ಪಡೋಕ್ ಹೋಗ್ಬೇಡಿ. ಸ್ವಲ್ಪ ಅವಲಕ್ಕಿನ ಮಿಕ್ಸರ್ ಹಾಕಿ ಆ ಪುಡಿನ ಇದ್ರ ಒಳಗಡೆ ಉದುರಿಸ್ಬಿಟ್ಟು ನೀವು ಇಲ್ಲಿ ಹಿಟ್ಟನ್ನ ನಾದ್ಕೋಬಹುದು. ಡ್ರೈ ಪುಡಿ ಅವಲಕ್ಕಿನ ಒಂದ್ ಸ್ವಲ್ಪ ಡ್ರೈ ಪುಡಿ ಮಾಡ್ಕೊಳ್ಳಿ. ಈ ಟಿಪ್ಸ್ ಚೆನ್ನಾಗಿದೆ ಪ್ರತಿಭಾ. ಹೌದು, ಕೆಲವೊಂದ್ಸರಿ ತೆಳುವಾದಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇದೆಲ್ಲ ಆಲೂಗಡ್ಡೆ ಮೇಲೇನೂ ಹೋಗುತ್ತೆ. ಹೌದು, ಒಂದೊಂದು ಆಲೂಗಡ್ಡೆ ನೀರ್ ಇರುತ್ತೆ. ಬಟ್ ಇವತ್ತು ನಾವು ಕುದಿಸಿದ್ವಿ ಅಲ್ಲ, ಹೊಸ ಆಲೂಗಡ್ಡೆ ತುಂಬಾ ಚೆನ್ನಾಗಿದೆ. ಹೌದು ನೋಡಿ ಇಲ್ಲಿ ನಾವು ಚಪಾತಿಗೆಲ್ಲ ಹೆಂಗ್ ಹಿಟ್ಟನ್ನ ಕಲಿಸ್ತೀವಿ ಆ ತರ ಹಿಟ್ಟನ್ನ ಕಲಿಸ್ಕೊಂಡಿದೀವಿ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಹಿಟ್ಟು ಲೂಸ್ ಆದ್ರೆ ಏನ್ ಮಾಡ್ಬೇಕು, ಹಿಟ್ಟು ಅಳಸಾದ್ರೆ ಏನ್ ಮಾಡ್ಬೇಕಂತಾನು ಟ್ರಿಕ್ಸ್ ಅನ್ನ ಹೇಳಿದ್ದೀನಿ. ಆ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ನಿಮ್ದು ರೆಸಿಪಿ ಎಲ್ಲಿ ಫೇಲ್ ಆಗಂಗಿಲ್ಲ. ಇವಾಗ ಈ ತರ ಸಣ್ಣದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ. ಈ ತರ ಇವಾಗ ಉಂಡೆನ ನೋಡಿ ಇಲ್ಲಿ ದಪ್ಪ ಖಾರ ಮಾಡೋದು ಏನ್ ಸಾಚ ಇರುತ್ತಲ್ಲ ಮಣೆನ, ಅದನ್ನ ತಗೊಂಡಿರೋದು. ನೀವು ಸಣ್ಣ ಬೇಕಂದ್ರೂ ತಗೋಬಹುದು. ಬಟ್ ಇಲ್ಲಿ ನಾನು ದಪ್ಪದ್ದೇ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ. ಆಮೇಲೆ ಈ ತರ ಈ ಮಷೀನ್ ಅನ್ನ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಈ ಉಂಡೆನ ಇದ್ರೊಳಗಡೆ ಹಾಕೊಳ್ಳೋಣ. ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ. ಈ ತರ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಈ ತರ ಬರುತ್ತೆ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ನೋಡಿ ಈ ತರ ಒಂದು ಕಾಟನ್ ಅದು ಬಟ್ಟೆನ ತಗೊಂಡಿರೋದು ಅಥವಾ ನಿಮ್ಮ ಹತ್ರ ಹಳೆ ಸೀರೆ ಒಗ್ದಿರೋದಿದ್ರೆ ಅದನ್ನು ತಗೋಬಹುದು. ಇವಾಗ ಇಲ್ಲಿ ಈ ತರ ಕುರುಡಿಗಿನ ಹಾಕೊಳ್ಳೋಣ. ಇದು ಆಲೂಗಡ್ಡೆ ಮತ್ತೆ ಅವಲಕ್ಕಿ ಕುರುಡಿಗೆ ಅಂತೀವಿ ನೋಡಿ. ಈ ತರ ಎರಡೆಡೆ ಸುತ್ತ ಹಾಕೊಳ್ಳಿ, ತುಂಬಾ ದಪ್ಪ ಹಾಕೊಳಕ್ ಹೋಗಬೇಡಿ. ಇದನ್ನ ನೀವು ಸಂಜೆನೂ ಕೂಡ ಹಾಕೋಬಹುದು. ಹಾಕೊಂಡ್ಬಿಟ್ಟು ಬಿಸಿಲೇಬೇಕಂತೇನಿಲ್ಲ ಇದಕ್ಕೆ. ನೀವು ಡೈರೆಕ್ಟ್ ಬಿಸಿಲಲ್ಲಿ ಹಾಕಿದ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ. ಸೊ ಈ ತರ ಸಂಜೆ ಹೊತ್ತು ಅಥವಾ ನೆರಳಲ್ಲಿ ಹಾಕ್ಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆಗೆ ನೀವು ಬಿಸಿಲಲ್ಲಿ ಎತ್ತಿಡ್ಬೇಕು ಇದನ್ನ. ಸೊ ಇವಾಗ ಬಿಸಿಲು ಚೆನ್ನಾಗಿದ್ರೆ ಒಂದೇ ಬಿಸಿಲಿಗೆ ಒಣಗೋಗುತ್ತೆ. ಹೌದು ನೋಡಿ ಈ ತರ ಎಲ್ಲ ಕುರುಡ್ಗಿನ ನಾವು ಹಾಕೊಂಡ್ ಬರೋಣ. ಆಮೇಲೆ ಇವತ್ತಂತೂ ಸಂಜೆ ನಾನು ಇದನ್ನ ಮನೆಯಲ್ಲಿನೇ ಫ್ಯಾನ್ ಗಾಳಿಗೆ ಆರಿಸ್ಕೋತೀನಿ. ಅದ್ರ ನಂತರ ಇದನ್ನ ನಾವು ಬಿಸಿಲಲ್ಲಿ ನಾಳೆ ಬೆಳಗ್ಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಬರೋಣ. ನೋಡಿ ಎಲ್ಲ ಸೆಂಡಿಗೆನೂ ಈ ತರ ಹಾಕೊಂಡಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಒಂದು ವೇಳೆ ಕಟ್ಟಾಗಿಲ್ಲ. ಸೊ ಇವಾಗ ಇದನ್ನ ನೆರಳಲ್ಲಿ ಅಥವಾ ಫ್ಯಾನ್ ಕೆಳಗಡೆ ನಾವು ಒಣಗಿಸ್ಕೊಳ್ಳೋಣ. ಬೆಳಗ್ಗೆಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಂಡು ಬರೋಣ. ನೋಡಿ ಎಷ್ಟು ಸಖತ್ತಾಗಿ ಎಳೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದ್ದಾವೆ. ಸೊ ಒಣಗಿದ ನಂತರ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಅವಲಕ್ಕಿ ಇದ್ದು ಕುರುಡಿಗೆನ ನಾವು 2 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಂಡು ಬಂದಿರೋದು.
ಸೊ ಬಿಸಿಲು ಚೆನ್ನಾಗಿದೆ ಅಂದ್ರೆ 2 ದಿವಸ ಚೆನ್ನಾಗಿ ಒಣಗಿಸಿ. ಯಾಕಂದ್ರೆ ನೀವು ಹಸಿ ಬಿಸಿ ಒಣಗಿಸಿದ್ರೆ ಹಪ್ಪಳನು ಚೆನ್ನಾಗಿ ಕರಿಯಂಗಿಲ್ಲ, ಆಮೇಲೆ ಹುಳ ಬರೋ ಚಾನ್ಸಸ್ ಇರುತ್ತೆ. 1 ವರ್ಷ ಇಡಕ್ಕಾಗಲ್ಲ, ಆಗಂಗಿಲ್ಲ. ತುಂಬಾ ಚೆನ್ನಾಗಿದು ಒಣಗಿದೆ. ಹೌದು, ಮುರಿದ್ರೆ ಕಟ್ ಆಗುತ್ತೆ. ಸೊ ಇವಾಗ ಈ ಹಪ್ಪಳ ಅಂತೂ ಹಾಕಿದ್ವಿ, ಯಾವ ತರ ಬರುತ್ತೆ ಕರೆದ ನಂತರ ಅಂತ ನೋಡೋಣ. ನೋಡಿ, ಬಿಸಿ ಬಿಸಿ ಎಣ್ಣೆಯಲ್ಲಿ ಹಪ್ಪಳನ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು, ಅವಾಗ ಅಷ್ಟೇ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿಲ್ಲ ಹಾಕಿದ್ರೆ ಅರಳಂಗಿಲ್ಲ. ನೋಡಿ ಎಷ್ಟು ದೊಡ್ಡದಾಗ್ತದೆ. 1ಕ್ಕೆ 2 ಪಟ್ಟು ಉಬ್ಬಿದೆ. ಯಾವ್ದೇ ತರ ಸೋಡಾ ಆಗ್ಲಿ ಪಾಪಡ್ ಖಾರ ಆಗ್ಲಿ ಏನು ಹಾಕಿಲ್ಲ. ಕೆಲವೊಬ್ರು ಪಾಪಡ್ ಖಾರ ಹಾಕಿದ್ರೆ ಉಬ್ಬುತ್ತೆ ಅಂತಾರೆ, ಬಟ್ ಆ ತರ ಏನಿಲ್ಲ. ಒಂದ್ ತಕ್ಕ ನಂತರ ಇನ್ನೊಂದು ಹಾಕೊಂಡಿಲ್ಲ. ತುಂಬಾ ಡಿಫ್ರೆಂಟ್ ಯುನಿಕ್ ರೆಸಿಪಿ ಅಂತಾನು ಕೂಡ ಅನ್ಬೋದು. ದಿಢೀರ್ ಅಂತ ಯಾವುದೇ ತರ ಹಿಟ್ಟನ್ನ ಕುದಿಸದೆ ಮಾಡ್ಕೊಂಡಿರುವಂತ ಶಂಡಿಗೆ ಅಂತಾನು ಕೂಡ ಅನ್ಬೋದು. ದಿಢೀರ್ ಅಂತ ಆಗೋಗುತ್ತೆ ಪ್ರತಿಭಾ. ಹೌದು ಆಶಾ, ಯಾಕಂದ್ರೆ ಹಿಟ್ಟು ರುಬ್ಬೋಂಗಿಲ್ಲ, ಕುದಿಸೋಂಗಿಲ್ಲ, ಏನಿಲ್ಲ. ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೇ ತರ ಆಲೂಗಡ್ಡೆ ಚಿಪ್ಸ್ ತಿಂದು ಬೇಜಾರಾಗಿರ್ತಾರ ಪ್ರತಿಭಾ. ಹೌದೌದು, ಆವಾಗ ಈ ತರ ಮಾಡ್ತಾರೆ. ನೋಡಿ, ಬಿಸಿ ಬಿಸಿ ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಮಾಡ್ಕೊಂಡಿರೋಂಥ ಅವಲಕ್ಕಿ ಸೆಂಡಿಗೆ, ಅವಲಕ್ಕಿ ಕುರುಡಿಗೆ ಅಂತಾನು ಕೂಡ ಅನ್ಬೋದು. ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಮತ್ತೆ ತುಂಬಾ ಹೊತ್ತು ಕುದಿಸ್ದೆ. ಇಲ್ಲಿ ನಾವು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ರು ಅಂತ ಅವಲಕ್ಕಿದು ಸಂಡಿಗೆ ತುಂಬಾ ದಿಢೀರ್ ಅಂತ ಮಾಡ್ಕೊಂಡಿದೀವಿ. ಎನಿ ಟೈಮ್ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅಂತಾನು ಅನ್ಬೋದು. ಎಣ್ಣೆ ಇಲ್ಲ, ಬಿಸಿಲಿಲ್ಲ ಅಂದ್ರೂ ಕೂಡ ಈ ರೆಸಿಪಿನ ನೀವು ಎನಿ ಟೈಮ್ ಮಾಡ್ಕೋಬಹುದು. ಯಾಕಂದ್ರೆ ರಾತ್ರಿ ಮಾಡಿಬಿಟ್ಟು ನೀವು ಬೆಳಗ್ಗೆ ಬಿಸಿಲಿಗೆ ಇಟ್ಟಿದ್ರು ನಡೆಯುತ್ತೆ. ಬಿಸಿಲಲ್ಲಿನೇ ಮಾಡ್ಕೋಬೇಕಂತ ಏನಿಲ್ಲ. 1 ವರ್ಷ ಸ್ಟೋರ್ ಮಾಡಬಹುದಲ್ಲ ಪ್ರತಿಭಾ? ಹೌದು, ಆರಾಮಾಗಿ 1 ವರ್ಷ ಇದನ್ನ ನೀವು ಸ್ಟೋರ್ ಮಾಡ್ಕೋಬಹುದು. ಸೊ ನೋಡಿ, ಇವಾಗ ಇದರ ಒಳಗಡೆ ಇನ್ನೊಂದು ಅಂದ್ರೆ ಪಾಪಡ್ ಖಾರ ಕೂಡ ಯೂಸ್ ಮಾಡಿಲ್ಲ. ಅಂತೂ ಇದು ಚೆನ್ನಾಗಿ ಅರಳಿದೆ. ಇಲ್ಲಿ ನೋಡ್ಬೋದು, ಸೈಜು ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಸೈಜನ್ನು ಕೂಡ 1ಕ್ಕೆ 2 ಪಟ್ ಅರಳಿದೆ. ಇವಾಗ ಕ್ರಿಸ್ಪಿನೂ ಇಲ್ಲಿ ತೋರಿಸ್ತೀನಿ. ಕೈಯಲ್ಲಿ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಎಣ್ಣೆ ಕೂಡ ಇಳ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಬಾಯಲ್ಲಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಆಶಾ. ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ ಪ್ರತಿಭಾ. ಹೌದಲ್ಲ, ಬಾಯಲ್ಲಿ ಕುರುಮ್ ಕುರುಮ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಟ್ರೆ ಕರಗುತ್ತೆ. ಬಾಯಲ್ಲಿ ಏನು ಹಾಡುನು ಅನಿಸ್ತಾ ಇಲ್ಲ. ಆಲೂಗಡ್ಡೆ ಇಷ್ಟಪಡೋರಂತೂ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು ನೋಡಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರು ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ ಸಂಡೆಗೆ ಅಥವಾ ಕುರುಡಿಗೆ ಅಂತಾನೆ ಯೂಶ್ವಲಿ ನಾವು ಇದ್ರ ಕರೆಯೋದು. ನೀವು ನಿಮ್ಮ ಮನೆಯಲ್ಲಿ ಇದನ್ನ ಏನಂತ ಕರಿತೀರಿ ಅಂತಾನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.